ರಾಜ್ಯದಲ್ಲಿ ನಂದಿನಿ ಹಾಲಿನ ದರ ಏರಿಕೆ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಹೆಚ್ಚುವರಿಯಾಗಿ 50 ml ಹಾಲನ್ನ ನೀಡ್ತಾ ಇದ್ದೀವಿ, ಹಾಗಾಗಿ ಹೆಚ್ಚುವರಿಯಾಗಿ 2 ರೂಪಾಯಿ ಪಡಿತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಬಿಜೆಪಿಯವರು ರೈತರ ವಿರೋಧಿಗಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಹೆಚ್ಚುವರಿ ಪಡೆಯುವಂತ 2 ರೂಪಾಯಿ ಅದು ರೈತರಿಗೆ ತಲುಪುತ್ತೆ, ಕೆಎಂಎಫ್ ಉಳಿದ್ರೆ ರೈತರು ಉಳಿದಂತೆ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಹಚ್ಚೋದಕ್ಕೆ ಅವಕಾಶ ನೀಡಿದ್ದ ಪಿಎಸ್ಐಗೆ ನೋಟಿಸ್ ಅನ್ನ ನೀಡಲಾಗಿದೆ. ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ವಿಜಯನಗರ ಮಹಿಳಾ ಪಿಎಸ್ಐಗೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ನೋಟಿಸ್ ಅನ್ನ ನೀಡಿದ್ದಾರೆ. ಜೂನ್ 15ರಂದು ಮನೆ ಮಹಜರು ವೇಳೆ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಚ್ಚಿ ಮೇಕಪ್ ಮಾಡಿಕೊಂಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 4 ಆರೋಪಿಗಳನ್ನ ತುಮಕೂರು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳಾದ ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್ ಮತ್ತು ನಿಖಿಲ್ ನಾಯಕ್ನನ್ನ ಕರೆದೊಯ್ಯಲಾಯಿತು. ಓರ್ವ ಇನ್ಸ್ಪೆಕ್ಟರ್ ಸೇರಿದಾಗೆ 10ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಶಿಫ್ಟ್ ಮಾಡಲಾಯಿತು. ಕೊಲೆ ಆರೋಪಿಗಳಾದ ನಟ ದರ್ಶನ್ ಹಾಗೆ ಪ್ರದೋಷ್ ಲೈಸೆನ್ಸ್ಡ್ ಪಿಸ್ತೂಲ್ ಅನ್ನ ಹೊಂದಿದ್ದಾರೆ. ಅವುಗಳನ್ನು ವಶಕ್ಕೆ ಪಡೆಯೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಟ ದರ್ಶನ್ ವಾಸವಾಗಿರುವಂತಹ ಆರ್ ನಗರ ಠಾಣಾಧಿಕಾರಿ ಹಾಗೆ ಪ್ರದೋಷ್ ವಾಸವಿರುವಂತಹ ಗಿರಿನಗರ ಠಾಣಾಧಿಕಾರಿಗೆ ಕೊಲೆ ಕೇಸ್ ತನಿಖಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಚವಾಟ ಗಲ್ಲಿಯಲ್ಲಿರುವಂತಹ ಗುರುಕೃಪಾ ಆಸ್ಪತ್ರೆ ಮೇಲೆ ಆರೋಗ್ಯ ಇಲಾಖೆ ದಾಳಿ ನಡೆಸಿತ್ತು. ವೈದ್ಯ ನಾವಿದ್ ಶೇಖ್ ಅನ್ನೋರು ಈ ಆಸ್ಪತ್ರೆಯನ್ನ ನಡೆಸ್ತಾ ಇದ್ರು. ರೋಗಿಗಳನ್ನ ದಾಖಲು ಮಾಡಿಕೊಂಡು ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಜೊತೆಗೆ ಎಕ್ಸ್ರೇ ಸೇರಿದಾಗೆ ವಿವಿಧ ರೀತಿಯ ಮೆಷಿನ್ಗಳು ಕೂಡ ಪತ್ತೆಯಾಗಿದೆ. ಚಿಕ್ಕೋಡಿಯಲ್ಲಿ ಪಿಯುಸಿ ಕಲಿತು ಆಸ್ಪತ್ರೆ ನಡೆಸ್ತಾ ಇದ್ದ ನಕಲಿ ವೈದ್ಯನಿಗೆ ಈಗ ಜೈಲಾಗಿದೆ. ಕೆರೂರು ಗ್ರಾಮದಲ್ಲಿ ಮುಲ್ಲಾ ಆಸ್ಪತ್ರೆ ತೆರೆದಿದ್ದಂತ ನಕಲಿ ವೈದ್ಯ ರಿಯಾಜ್ ಮುಲ್ಲಾಗೆ 1 ವಾರ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಬೆಳಗಾವಿಯ ಬಡಕಲ್ ಗಲ್ಲಿಯಲ್ಲಿರುವಂತಹ ಶಿವ ಆಸ್ಪತ್ರೆ ಮೇಲೂ ಆರೋಗ್ಯ ಇಲಾಖೆ ದಾಳಿ ನಡೆಸಿತ್ತು. ಆಸ್ಪತ್ರೆಯ ಹೊರಗೆ ಡಾಕ್ಟರ್ ಎಸ್ ದೇವನಗಾವಿ ಎಂಬಿಬಿಎಸ್ ಅಂತ ಬೋರ್ಡ್ ಅನ್ನು ಅಳವಡಿಸಲಾಗಿತ್ತು. ಆದರೆ ಒಳಗಡೆ ಇಸಿಜಿ ಸೇರಿದಾಗೆ ಆಯುರ್ವೇದ ಮೆಡಿಸಿನ್ ನೀಡ್ತಾ ಇರೋದು ಬೆಳಕಿಗೆ ಬಂದಿದೆ. ತ್ಯಾಜ್ಯ ನಿರ್ವಹಣೆಗೆ ಪ್ರತಿ ಮನೆಯಿಂದ ಮಾಸಿಕ 100 ರೂಪಾಯಿ ಸಂಗ್ರಹಿಸೋದಕ್ಕೆ ಬಿಬಿಎಂಪಿ ಚಿಂತನೆ ನಡೆಸಿದೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಬಿಬಿಎಂಪಿ ಕಚೇರಿ ಬಳಿ ಪ್ರತಿಭಟಿಸಿತ್ತು. ಕಸದ ಮೇಲೂ ಹಣ ಲೂಟಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿತು. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಭಾರೀ ಮಳೆಗೆ ಎಚ್ಡಿ ಕೋಟೆ ತಾಲೂಕಿನ ಪಡುಕೋಟೆ ಗ್ರಾಮದಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಏಕಾಏಕಿ ಮನೆ ಕುಸಿತ ಆದಂಥ ಕಾರಣದಿಂದಾಗಿ ಪೀಠೋಪಕರಣಗಳು ಧ್ವಂಸಗೊಂಡಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಡಗು ನಗರ ಸೇರಿದಾಗೆ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಇವತ್ತು ಬೆಳಗಿನಿಂದ ಸುರಿತಾ ಇರುವ ನಿರಂತರ ಮಳೆಯಿಂದಾಗಿ ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಇನ್ನು ಮಳೆ ಆರ್ಭಟಕ್ಕೆ ಜನ ಪರದಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ದೂರಿನ ಮೇರೆಗೆ ಮೈಸೂರು ಮೂಲದ ಸಂತೋಷ್ ಮತ್ತು ಪುಟ್ಟರಾಜು ಅನ್ನೋರನ್ನ ಬಂಧಿಸಲಾಗಿದೆ. ಕೋಟ್ಯಾಂತರ ರೂಪಾಯಿಗೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿದ್ದರು ಅನ್ನೋದು ತಿಳಿದು ಬಂದಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ತಿತಿಮತಿ ಬಳಿ ರಕ್ಷಿತಾರಣ್ಯದಲ್ಲಿ ಫೋಟೋ ಶೂಟ್ ಮಾಡಿದ 3ವರಿಗೆ ದಂಡ ಹಾಕಲಾಗಿದೆ. ರಕ್ಷಿತಾರಣ್ಯದ ಹೆದ್ದಾರಿಯಲ್ಲಿ ಫೋಟೋ ತೆಗಿತಾ ಇದ್ದ ಗಣೇಶ, ಸಜಿ, ರಾಜೇಶ್ಗೆ ಅರಣ್ಯ ಇಲಾಖೆ ತಲಾ 1185 ರೂಪಾಯಿ ದಂಡ ವಿಧಿಸಿದೆ. ಮೈಸೂರಿನ ಪ್ರಸಿದ್ಧ ನಂಜುಂಡೇಶ್ವರನ 1.69 ಕೋಟಿ ರೂಪಾಯಿ ಅಲ್ಲಿ ಸಂಗ್ರಹ ಆಗಿದೆ. ನಂಜುಂಡೇಶ್ವರ ದೇಗುಲದಲ್ಲಿ ದೇವಾಲಯದ 35 ಹುಂಡಿಗಳಲ್ಲಿ ಒಟ್ಟು 1,69,69,867 ರೂಪಾಯಿ ಹಣ ಸಂಗ್ರಹ ಆಗಿದೆ. ಇದರ ಜೊತೆಗೆ 134 ಗ್ರಾಂ ಚಿನ್ನ ಹಾಗೆ 2 ಕೆಜಿ 350 ಗ್ರಾಂ ಬೆಳ್ಳಿ ಜೊತೆಗೆ 23 ವಿದೇಶಿ ಕರೆನ್ಸಿಗಳು ಸಂಗ್ರಹವಾಗಿದೆ. ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಪುನರಾಯ್ಕೆಯಾಗಿದ್ದಾರೆ. ಧ್ವನಿ ಮತದ ಮೂಲಕ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಓಂ ಬಿರ್ಲಾ ಗೆದ್ದಿದ್ದಾರೆ. 2ನೇ ಬಾರಿಗೆ ಸ್ಪೀಕರ್ ಆದಂಥ ಓಂ ಬಿರ್ಲಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಶುಭ ಕೋರಿದ್ದಾರೆ. ಓಂ ಬಿರ್ಲಾ ಅವರು 2ನೇ ಬಾರಿ ಸ್ಪೀಕರ್ ಆಗಿರೋದು ಐತಿಹಾಸಿಕ ಸಾಧನೆ ಅಂತ ಪ್ರಧಾನಿ ಮೋದಿ ಶುಭಾಶಯವನ್ನ ಕೋರಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಸದಸ್ಯರಿಗೆ ಸ್ಪೀಕರ್ ಸಲಹೆ ಸೂಚನೆಯ ಅಗತ್ಯ ಇರುತ್ತೆ. ಇನ್ನೂ 5 ವರ್ಷಗಳ ಕಾಲ ನಮಗೆ ಮಾರ್ಗದರ್ಶನ ನೀಡ್ತಾ ಇರಿ ಅಂತ ಹೇಳಿದ್ದಾರೆ. ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆಗೆ ನಮ್ಮ ಸಹಮತ ಇದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ಸುಗಮವಾಗಿ ಕಲಾಪ ನಡೆಯೋದಕ್ಕೆ ಸ್ಪೀಕರ್ ಪಾತ್ರ ಮಹತ್ವದಾಗಿದೆ. ಪ್ರತಿಪಕ್ಷವಾಗಿ ನಾವು ಜನರ ಸಮಸ್ಯೆಯನ್ನ ಮುಂದಿಡ್ತೀವಿ ಅಂತ ಹೇಳಿದ್ದಾರೆ. ಅಬಕಾರಿ ನೀತಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸಿಬಿಐ ಬಂಧಿಸಿದೆ. ಕೇಜ್ರಿವಾಲ್ ಬಂಧನಕ್ಕೆ ಅನುಮತಿ ನೀಡಬೇಕು ಅಂತ ಸಿಬಿಐ ಸಲ್ಲಿಸಿದ್ದ ಮನವಿಯನ್ನ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಪುರಸ್ಕರಿಸಿತು. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಬಂದಿದ್ದ ದೆಹಲಿ ಮುಖ್ಯಮಂತ್ರಿಯನ್ನ ವಿಚಾರಣೆಗಾಗಿ ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಇವತ್ತಿನಿಂದ 11 ದಿನಗಳ ಕಾಲ ವಾರಾಹಿ ದೀಕ್ಷೆ ಸ್ವೀಕರಿಸಿದ್ದಾರೆ. ಮುಂದಿನ 11 ದಿನ ಪವನ್ ಕಲ್ಯಾಣ್ ಕೇವಲ ಹಣ್ಣು, ದ್ರವರೂಪದ ಆಹಾರ ಸೇವನೆ, ಚಾಪೆ ಮೇಲೆ ನಿದ್ರೆ ಮಾಡಲಿದ್ದಾರೆ. ಕಳೆದ ವರ್ಷ ವಾರಾಹಿ ಪೂಜೆ ಸಂದರ್ಭದಲ್ಲಿ ಅವರು ರಾಜಕೀಯ ಯಾತ್ರೆಯನ್ನ ಕೈಗೊಂಡಿದ್ರು.